ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಂದಿನ ಮತ್ತು ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ರಾಘು ಝಾನ್ಸಿನ ಕರ್ಕೊಂಡು ಹಾಸ್ಪಿಟಲ್ಗೆ ಬಂದಿದ್ದಾರೆ. ಈ ಕಡೆ ಝಾನ್ಸಿಗೆ ಥೆರಪಿ ಶುರು ಆಗಿದೆ. ಇತ್ತ ಕಡೆ ರಾಘು ತನ್ನ ಬದುಕಲ್ಲಿ ಬಂದಿದ್ದ ಎಲ್ಲ ಸತ್ಯವನ್ನು, ನಂತರ ರಾಘು ಮೇಲೆ ಪ್ರೀತಿ ಆಗಿದ್ದಂಥ ಎಲ್ಲ ವಿಷಯವನ್ನು ಡಾಕ್ಟರ್ ಹತ್ರ ಹೇಳ್ತಿದ್ದಾಳೆ ಝಾನ್ಸಿ. ಇತ್ತ ಕಡೆ ಯಾವುದೇ ಕಾರಣಕ್ಕೂ ಅದು ಕಂಪ್ಲೀಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಪ್ರಣವ್ ರೌಡಿಗಳ ಜೊತೆ ಆ ಹಾಸ್ಪಿಟಲ್ ಕಡೆ ಬರ್ತಿದ್ದಾರೆ, ಮುಖ ಮುಚ್ಕೊಂಡಿದ್ದಾರೆ. ಇತ್ತ ಕಡೆ ಪ್ರಣವ್ ಹೋಗಿ ಯಾವುದೇ ರೀತಿ ಕೆಲಸ ಆಗಿಲ್ಲ ಅಂದರೆ ನಾನೇ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಂಥ ತುಳಸಿ ಅವರು ಕೂಡ ಇತ್ತ ಕಡೆ ತನ್ನ ತಂದೆ ಸಂಪತ್ ಕುಮಾರ್ ಅವ್ರ ಹತ್ರ ಹೋಗಿದೆ, ನೀನು ಡಾಕ್ಟರ್ಗೆ ಕಾಲ್ ಮಾಡು, ಝಾನ್ಸಿ ಥೆರಪಿಗೆ ಹೋಗಿದ್ದಾಳೆ, ಯಾವುದೇ ಕಾರಣಕ್ಕೂ ಆ ಥೆರಪಿ ನಡೀಬಾರ್ದು, ಝಾನ್ಸಿಗೆ ಕಾಲ್ ಮಾಡು ಅಂತ ಕಾಲ್ ಮಾಡಿಸ್ತಾರೆ. ಈ ಕಡೆ ಡಾಕ್ಟರ್ ಫೋನನ್ನು ರಿಸೀವ್ ಮಾಡ್ತಾರೆ. ಬಿಕಾಸ್ ಇಲ್ಲಿ ಕಾಲ್ ರಿಸೀವ್ ಮಾಡೋದಕ್ಕೆ ಇಲ್ಲಿ ಝಾನ್ಸಿ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗಿದ್ದಾಳೆ. ಅದೇ ಕಾರಣಕ್ಕೋಸ್ಕರ ಡಾಕ್ಟರ್ ಕಾಲ್ ರಿಸೀವ್ ಮಾಡ್ತಾರೆ. ಇಲ್ಲಿ ನಾನು ಝಾನ್ಸಿ ಜೊತೆ ಮಾತಾಡಬೇಕು ಅಂತ ಸಂಪತ್ ಕುಮಾರಿ ಹೇಳಿದಕ್ಕೆ ಇಲ್ಲ, ಅದು ಸಾಧ್ಯ ಇಲ್ಲ, ಯಾಕಂದರೆ ಅವರು ಥೆರಪಿಯಲ್ಲಿದ್ದಾರೆ, ಖಂಡಿತವಾಗ್ಲೂ ನೀವೀಗ ಮಾತಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಡ್ತಾರೆ. ತದನಂತರ ಇದ್ದ ಕಡೆ ಏನಪ್ಪ ಮಾಡೋದು ಅಂತ ಅಂದ್ಕೊಂಡು ತುಳಸಿ ಅವರು ಯೋಚನೆ ಮಾಡ್ತಾ ಇದ್ರೆ ಆ ಕಡೆ ಝಾನ್ಸಿ ತನ್ನ ಬದುಕಿನ ಎಲ್ಲ ಸತ್ಯವನ್ನು ಕೂಡ ಡಾಕ್ಟರ್ ಮುಂದೆ ಬಿಚ್ಚಿಟ್ಟಿದ್ದಾರೆ. ನೀನು ಆಕೆಯನ್ನು ಹೊರಗಡೆ ತರಬೇಕು, ಆಕೆ ನೆನಪಲ್ಲಿ ಅದು ಉಳಿಯೋ ರೀತಿ ಡಾಕ್ಟರ್ ಮಾಡಬೇಕಾಗಿರತ್ತೆ ಅಂತ ಒಂದು ಸಮಯದಲ್ಲಿ ಪ್ರಣವ್ ರೌಡಿಗಳ ಜೊತೆಗೆ ಹಾಸ್ಪಿಟಲ್ಗೆ ಎಂಟ್ರಿ ಕೊಟ್ಟು ಡಾಕ್ಟರ್ನ ಹೆದರಿಸಿ ಬೆದರಿಸಿ ಮಾಡ್ತಿದ್ದಾರೆ. ನೀನು ಝಾನ್ಸಿ ಹತ್ರ ಅವಳಿಗೆ ಪ್ರಜ್ಞೆ ಬಂದ ನಂತರ ಪ್ರಣವ್ ಜೊತೆ ನಿನ್ನ ಎಂಗೇಜ್ಮೆಂಟ್ ಆಗಿತ್ತು ಅನ್ನೋ ವಿಷಯವನ್ನ ಹೇಳಬೇಕು ಅಂತಿದ್ದಾರೆ. ಅದೇ ಒಂದು ಸಮಯಕ್ಕೆ ರಾಘು ಅಲ್ಲಿಗೆ ಎಂಟ್ರಿ ಕೊಡ್ತಿದ್ದಾರೆ. ಹಾಗಾದ್ರೆ ಕೊನೆಗೂ ಕೂಡ ಇಲ್ಲಿ ಝಾನ್ಸಿಗೆ ತನ್ನ ಪ್ರೀತಿ, ತನ್ನ ಗಂಡ ರಾಘು ಅನ್ನೋ ಸತ್ಯ ಗೊತ್ತಾಗೇ ಬಿಡುತ್ತಾ. ಕೊನೆಗೂ ಕೂಡ ಇಲ್ಲಿ ರಾಘು ಮತ್ತೆ ಝಾನ್ಸಿ ಒಂದಾಗಿದ್ದೆ. ಅವರ ತಾಯಿ ಸುಮಿತ್ರಾ ಅವ್ರನ್ನ ಹುಡುಕೋದ್ರಲ್ಲಿ ಮುಂದಾಗಿ ಅಮ್ಮನನ್ನ ಕೂಡ ಕಂಡಿಡಿದು ಇದಕ್ಕೆ ಕಾರಣ ಕರ್ತರಾದಂತಹ ತುಳಸಿ ಮತ್ತೆ ಪ್ರಣವ್ಗೆ ಶಿಕ್ಷೆ ಕೊಡಿಸ್ತಾರೆ. ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.